ನಮ್ಮ ದೊಡ್ಡನಲ್ಲೂರಹಳ್ಳಿ ಸ್ವಾಮೀಜಿಗಳ ಒಂದು ಟ್ರಸ್ಟ್ ಇದರಲ್ಲಿ ಇವತ್ತು ನಾವು 19 ವರ್ಷದ ಗುರು ಪೌರ್ಣಮಿ ವ್ಯಾಸ ಗುರು ಪೌರ್ಣಮಿ ಅಂತೇಳಿ ಇವತ್ತು ನಾವು ಆಚರಣೆ ಮಾಡ್ತಾ ಇದೀರಿ. 19 ವರ್ಷ ಪೂರೈಸಿದ್ರಿ ಗುರು ಪೌರ್ಣಮಿ. ಇದಕ್ಕಾಗಿ ಇವತ್ತು ಒಂದು ಸಭಾ ವಲ್ವ ಮಂಟಪವನ್ನು ಕಟ್ಟಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗಾಗಿ ಇವತ್ತು ಏನು ನಮ್ಮ ಗುರುಗಳು ಒಂದು ಇದಿದೆ ಗುರು ಪೌರ್ಣಮಿ ಗುರುಗಳಕ್ಕಾಗಿ ಆಚರಣೆಗಾಗಿ ಮತ್ತೆ ನಾವು ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತೇಳಿ ಒಂದು ತಿಂಗಳಿಗೊಂದ್ಸಲಿ ಗುರು ಪೌರ್ಣಮಿ ಮಾಮೂಲಿ ಇದ್ದೇ ಇರುತ್ತೆ. ಪೌರ್ಣಮಿ ಪೂಜೆ ತಿಂಗಳಿಗೊಂದ್ಸಲಿ, ಮಾಮೂಲಿ ವರ್ಷಕ್ಕೊಂದ್ಸಲಿ ಈ ತರ ಗ್ರ್ಯಾಂಡ್ ಆಗಿ ಭಕ್ತಾದಿಗಳೆಲ್ಲ ಕರೆದು ಅವರು ಭಕ್ತಿಯಿಂದ ಬಂದು ಗುರುಗಳಿಗೆ ಇವತ್ತು ಒಂದು ಆಶೀರ್ವಾದ ಪಡೆದು ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಅವ್ರ ಕಡೆಯಿಂದ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ನಮ್ಮ ಗುರುಗಳಿಗೆ ಇನ್ನ 106 ವರ್ಷ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಆ ಗುರುಗಳು ನಂಬಿರೋ ನಮ್ಗೂ ಚೆನ್ನಾಗಿ ದೇವರು ಭಗವಂತ ಕರುಣೆ ಇಸ್ಲಿ ಅಂತ ನಾನು ಯಾವತ್ತೂ ನಾವು ಗುರುಗಳು ನಂಬಿದ್ರೆ ನಾವು ಕೆಡಲ್ಲ ಅನ್ನೋದು ಒಂದು ಸಂದೇಹ ನನ್ನ ಮನಸ್ಸಲ್ಲಿ ನಾಟಿದೆ. ಅಷ್ಟು ಪ್ರಪ್ರಥಮವಾಗಿ ನಾನು ನಮ್ಮ ಗುರುಗಳ ಹತ್ರ ಬಂದಾಗ ಒಂದು ಸತ್ಯನಾರಾಯಣ ಸ್ವಾಮಿ ಫೋಟೋ ಕೊಡ್ಸಿರು ಅಂತಂದ್ರು. ಕೋಲಾರಕ್ಕೆ ಹೋದ್ರೆ ಅಲ್ಲಿ ಹೋದಾಗ ಒಂದು ಫೋಟೋ ದೊಡ್ಡದಾಗಿ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಒಂದು 8,000 ಕೊಟ್ಟು ಖರೀದಿ ಮಾಡಿದಾಗ ಅವತ್ತಿಂದ ಇದುವರೆಗೂ ನಿಲ್ದಿರನೇ ಇವತ್ತು ಇವಲ್ಲಿ ನಾವು ಒಂದು ವಾರ್ಷಿಕೋತ್ಸವ ಗುರು ಪೌರ್ಣಮಿ ದಿನ ಪ್ರತಿ ವರ್ಷನೂ ಇದೇ ತರ ಅವತ್ತಿಂದ ಇದುವರೆಗೂ ನಡ್ಕೊಂಡು ಬರ್ತಾನೆ ಇದೆ. ಇವತ್ತಿನಿಂದ ನಾವೇನು ಕೈವಾರ ನಾರಾಯಣ ತಾತನ ಆಗ್ಬೋದು, ಇವತ್ತು ನಾವು ಶಿರ್ಡಿ ಸಾಯಿಬಾಬಾ ಆಗ್ಬೋದು, ಇವತ್ತು ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಇವತ್ತೆಲ್ಲ ಮಾನವರಾಗಿ ಹುಟ್ಟಿ ಇವತ್ತು ಅವರು ಗುರು ಬೋಧನೆ ತಕೊಂಡು ಇವತ್ತು ದೇಶಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ. ಅದೇ ತರನು ಇಲ್ಲಿ ನಂಬಿರೋ ಜನಗಳು ಅದೇ ತರ ಆಗಿ ಒಳ್ಳೇದಾಗ್ಲಿ ಅಂತ ನಾನು ಒಂದೆರಡು ಮಾತು ಹೇಳಿ ನಮ್ಮ ಗುರುಗಳಿಗೂ ಇನ್ನೂ ಒಂದು ಹೆಚ್ಚು ಆಯುಷ ಆರೋಗ್ಯ ಕೊಡ್ಲಿ, ನಮ್ಮ ಗುರುಗಳು ನಂಬಿರೋ ನಮಗೂ ಎಲ್ಲ ಚೆನ್ನಾಗಿ ಇದಾಗ್ಲಿ, ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು 2 ಮಾತುಗಳು ಹೇಳ್ತೀನಿ. ನಮ್ಮ ಹೆಸರು ನಾಗೇಶ್ ಅಂತ, ನಮ್ದು ವಾಪ್ಸಂದ್ರ ಹೊಸಕೋಟೆ ತಾಲೂಕೆ. ನಾನು ಸುಮಾರು ಇಲ್ಲಿ 95ನೇ ಇಸ್ವಿಯಿಂದ ಬರ್ತಾ ಇರೋದು ನಮ್ಮ ಗುರುಗಳ ಹತ್ರ. ನಮ್ದು ತೋಟದಲ್ಲಿ ಬೋರ್ವೆಲ್ ಕೊರೆದ್ರೆ ನೀರು ಸಿಗ್ತಾ ಇರಲ್ಲ. ನಮ್ಗೆ ಅವರು ಗುರುಗಳ ಒಬ್ರು ಫ್ರೆಂಡ್ ಅಂತ ಕ್ಲಾಸ್ಮೇಟ್ ಈ ತರ ಈ ಸನ್ನಿಧಿಗೆ ಹೋದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಅಲ್ಲಿ ಏನ್ ನಡೀತದೆ ಅಂತ ಹೇಳಿದ್ರು. ಅದೇ ತರ ನಾನು ಇಲ್ಲಿ ಬಂದಾಗ ಮನೆ ತಗ ಒಂದು ಚಿಕ್ಕದು ರೂಮ್ ಇತ್ತು. ಫ್ಯಾಮಿಲಿ ಈ ತರ ನಾವು ಒಂದು 10-12 ಬೋರ್ ಕೊರೆದಿದೆ, ನೀರು ಸಿಗ್ತಾ ಇಲ್ಲ ಅಂದ್ರು. ಕಾಣಿಸ್ತದೆ ಮಾಯ ಆಗ್ತದೆ, ಬೋರ್ವೆಲ್ ಕೊರ್ಸಕ್ ಹೋಗ್ಬೇಡ, ನೀರ್ ಸಿಗಲ್ಲ ನಿಮ್ ಜಮೀನಲ್ಲಿ ಅಂದ್ರು. ಅದೇ ತರ ಮನೆ ಹತ್ರ ಒಂದು ಪಾಯಿಂಟ್ ಹಾಕ್ಸಿದಾಗ ಅಲ್ಲಿ ಸ್ವಲ್ಪ ಮನೆಗೆ ಬರ್ತದಂದ್ರು. ಅವತ್ತಿಂದ ಇದುವರೆಗೂ ನೀರ್ ಬರ್ತಾ ಇದೆ. ನಮ್ ಗುರುಗಳು ಏನ್ ಯಾವ ತರ ಹೇಳಿದ್ರು ಅದೇ ತರನೇ ನಡ್ಕೊಂಡು ಹೋಗ್ತಾ ಇದೆ. ನಾವು ಅದರಿಂದ ನಾವು ಅವತ್ತಿಂದ ನಂಬಿರೋದು. ಇವತ್ತು ನಾನು 31ನೇ ವರ್ಷದ ಇಲ್ಲಿ ಬರ್ತಾ ಇರೋಂಥದ್ದು. ಇಲ್ಲಿ ನಮ್ಮ ಈ ಸನ್ನಿಧಿಗೆ 31 ವರ್ಷದಿಂದನೂ ನಾನು ನಮ್ಮ ಗುರುಗಳು ನೋಡ್ತಾ ಇದ್ದೀನಿ. ಸಾಯಂತವ್ರನ್ನ ಬದುಕಿಸಿದ್ದಾರೆ. ಇಲ್ಲಿ ಇವ್ರ ಕೈಗುಣ ಚೆನ್ನಾಗಿದೆ. ಇವರು ಹೋಮ ಹವನ ಆಗ್ಬೋದು, ಒಂದು ವಾಸ್ತು ಆಗ್ಬೋದು, ಪ್ರತಿಯೊಂದನು ಬಹಳ ಶ್ರೇಯಸ್ಸಾಗಿ ನಡೀತಾ ಇದೆ. ಅವ್ರು ಏನು ಮಾರ್ಗದರ್ಶನ ಇದೆ ಆ ಮಾರ್ಗದರ್ಶನ ನಾವು ಹೋದ್ರೆ ನಮಗೆ ಸಕಾಲ ಒಳ್ಳೇದಾಗುತ್ತೆ, ಸಕಲ ಐಶ್ವರ್ಯನೂ ಸಿಗುತ್ತೆ. ಹಂಗಾಗಿ ನಾವು ಅವತ್ತಿಂದ ಅವ್ರ ಮಾರ್ಗದರ್ಶನದಿಂದನೇ ಹೋಗ್ತಾ ಇದ್ದೀರಿ. ಅದೇ ತರ ನಡ್ಕೊಂಡು ಬರ್ತಾ ಇದೆ. ಇದುವರೆಗೂ ನಮ್ಗೆ ಏನು ಒಂಚೂರು ತೊಂದರೆ ಇಲ್ಲ. ಭಗವಂತನ ಆಶೀರ್ವಾದ ಇನ್ನ ನಮ್ಗೆ ಹೆಚ್ಚಾಗಿ ಆಯುಷ ಆರೋಗ್ಯ ಕೊಟ್ಟವ್ರೆ. ಆಮೇಲೆ ವ್ಯವಹಾರದಲ್ಲಿನೂ ನಾವು ಚೆನ್ನಾಗಿ ಇಂಪ್ರೂವ್ ಆಗಿದ್ರಿ. ಭಾರಿ ಚೆನ್ನಾಗಿ ಇಲ್ಲಿ ಒಂದು ದೈವ ಶಕ್ತಿ ಅಂತ ನಾನು ಹೇಳಬಲ್ಲೆ. ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ವಾಮೀಜಿಗಳಾದಂಥ DL ವೀರಬ್ರಹ್ಮಚಾರ್ಯ ಅಣ್ಣವರು ಇವತ್ತಿಗೆ 19ನೇ ವರ್ಷದ ಗುರುಪೌರ್ಣಮಿಯನ್ನು ಸತತವಾಗಿ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಒಂದು ಗುರುಪೌರ್ಣಮಿಗೆ 1ನೇ ವರ್ಷದಿಂದ ಹಿಡಿದು ಇವತ್ತುವರೆಗೂ 19ನೇ ವರ್ಷದವರೆಗೂ ನೋಡ್ತಾ ಇದ್ರೆ ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳಿಗೂ ಚೆನ್ನಾಗಿ ಅವರು ಒಂದು ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಸಿಗಲಿ. ಆಮೇಲೆ ಈ ನಾಡಿಗೆ ಒಂದು ಮಳೆ ಬೆಳೆ ಚೆನ್ನಾಗಿ ಆಗಲಿ, ಈ ದೇಶಕ್ಕೆ ಕೂಡ ಒಳ್ಳೆ ಬೆಳೆ ಆಗಲಿ ಅಂತ. ಆಮೇಲೆ ಈ ಒಂದು ವೀರ ಯೋಧರು ಏನು ನಮ್ಮ ಭಾರತ ದೇಶದಲ್ಲಿ ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಇದಾಗಲಿ ಅಂದ್ಬಿಟ್ಟು ನಮ್ಮ ವೀರಬ್ರಹ್ಮಚಾರ್ಯ ಅಣ್ಣವರು ಸತತವಾಗಿ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ, ಅವ್ರ ಕುಟುಂಬದವರಿಗೆ, ಆಮೇಲೆ ನಮ್ಮ ಎಲ್ಲ ಬಂಧುಗಳಿಗೂ, ನಮ್ಮ ಆತ್ಮೀಯ ಮಿತ್ರರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಒಂದು ಇದರಲ್ಲಿ ಶುಭ ಕೋರ್ತಾ ಇದ್ದಾರೆ. ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಭಕ್ತಜನ ಸಹಸ್ರ ಕೋಟಿ ಭಕ್ತ ವೃಂದದವರೇ, ಇವತ್ತಿನ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಅಭಯ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಶ್ರೀ ಡಾಕ್ಟರ್ ವೀರಬ್ರಹ್ಮಚಾರ್ಯ ಗುರೂಜಿಯವರ
ಆಧ್ವರ್ಯತ್ವದಲ್ಲಿ 19ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಗುರುಪೂರ್ಣಿಮೆಯ ಪ್ರಯುಕ್ತವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಿನ್ನೆ ಸಂಜೆಯಿಂದ ಪ್ರಾರಂಭವಾಗಿವೆ. ನಿನ್ನೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಪ್ರಾರಂಭವಾಗಿ ಮಹಾಗಣಪತಿ ಪೂಜೆ, ಪುಣ್ಯಾಹ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ನಿನ್ನೆ ಕಾರ್ಯಕ್ರಮಗಳು ಮುಗಿದಿದೆ. ಇವತ್ತಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5:30-6 ಗಂಟೆ ಸಮಯಕ್ಕೆ ಸರಿಯಾಗಿ ಸುಪ್ರಭಾತ ಸೇವೆ, ವಿಶ್ವಕರ್ಮ ಸುಪ್ರಭಾತದೊಂದಿಗೆ ಪ್ರಾರಂಭವಾಗಿದೆ. ಅದಾದ ಮೇಲೆ ಪಾರಾಯಣಗಳು, ತದನಂತರದಲ್ಲಿ ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನ, ನವಗ್ರಹ ಆರಾಧನೆ, ಹೋಮಾದಿಗಳೆಲ್ಲ ನಡೆದು ಮಹಾಲಕ್ಷ್ಮಿ ಸಹಿತವಾಗಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮತ್ತು ವಿಶೇಷವಾಗಿ ಗುರುಪೌರ್ಣಿಮೆಯನ್ನು ಈ ದಿವಸ ಎಲ್ಲ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತವೃಂದದವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಗುರುಪೌರ್ಣಿಮೆಯ ಪ್ರಯುಕ್ತವಾಗಿ ವಿಶೇಷವಾದಂತಹ ಗುರುಗಳ ಪಾದಪೂಜೆಯನ್ನು ಅವರ ಶಿಷ್ಯವೃಂದದವರು ಮತ್ತು ಸೇರಿದಂತಹ ಎಲ್ಲ ಭಕ್ತಕೋಟಿ ಜನಸಾಗರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆದು 1:30-2 ಗಂಟೆಯ ಕಾರ್ಯಕ್ರಮ ಎಲ್ಲ ಸಂಪನ್ನವಾಯಿತು. ನಂತರ ತೀರ್ಥ ಪ್ರಸಾದ ಮತ್ತು ಮಹಾಪ್ರಸಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಾಡಿನ ಸಮಸ್ತ ಜನತೆಗೆ ಈ ಒಂದು ನಡೆದಿರತಕ್ಕಂತಹ ಮಹಾಲಕ್ಷ್ಮಿ ಸಹಿತವಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಯಾವ ಈ ಭಾಗದಲ್ಲಿ ಅನಾವೃಷ್ಟಿ ಏನಾಗಿದೆ ಅದಕ್ಕೆ ಸುವೃಷ್ಟಿಪೂರ್ವಕವಾಗಿ ಭಗವಂತ ಅನುಗ್ರಹ ಮಾಡಲಿ ಅಂಥೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿ ಹೋಮಾದಿಗಳನ್ನು ನಡೆಸಿದ್ದೇವೆ. ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಅದನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇಷ್ಟೆಲ್ಲ ನಡೀತಿದೆ. ಈ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಗುರುಗಳ ಆಶೀರ್ವಾದ ಸಿಕ್ಕಿದೆ. ಗುರುಪೌರ್ಣಿಮೆಯ ದಿನದಂದು ಗುರುಗಳ ಆಶೀರ್ವಾದ ಸಿಕ್ಕಿದೆ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಭಕ್ತರ ಮೇಲೆ ಇರಲಿ ಅಂಥೇಳಿ ಈ ಮೂಲಕ ಎಲ್ಲ ಪ್ರಾರ್ಥನೆ. ವರ್ಷದ ವಾಸ್ತವ ಗುರು ಪೌರ್ಣಿಮೆ ಪ್ರಯುಕ್ತ ಗುರುಗಳಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಗುರುಪೌರ್ಣಿಮೆ ಪ್ರಯುಕ್ತ 19ನೇ ವರ್ಷದ ಗುರುಪೌರ್ಣಿಮೆ ನಮ್ಮ ಶ್ರೀ ಡಾಕ್ಟರ್ ವೀರಬ್ರಹ್ಮಚಾರಿ ಗುರುಜಿಗಳು, ವೇದಬ್ರಹ್ಮ ಡಾಕ್ಟರ್ DL ವೀರಬ್ರಹ್ಮಚಾರಿ ಗುರುಜಿಗಳ ಒಂದು ಸಾನ್ನಿಧ್ಯದಲ್ಲಿ ಗುರುಪೌರ್ಣಿಮೆ ನಡೀತಾ ಇದೆ. ವರ್ಷವೂ ಸಹ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದರಲ್ಲಿ ಗುರುಪೌರ್ಣಿಮೆಗೆ ಬಂದಿರತಕ್ಕಂಥ ಸಹಸ್ರಾರು ಸಂಖ್ಯೆಯ ಜನಗಳು ಪ್ರತಿಯೊಬ್ಬರು ಇಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ಬಂದಿರತಕ್ಕಂಥವ್ರು. ಪ್ರತಿಯೊಬ್ಬರಿಗೂ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಎಲ್ಲರೂ ಅವರ ಆಶೀರ್ವಾದ ಪಡೆದು ಎಲ್ಲ ಕಷ್ಟ ಕಾರ್ಪಣ್ಯದಿಂದ ಹೊರಗಡೆ ಬಂದು ಅವರ ಒಂದು ವಿಮುಕ್ತಿನ ಹೊಂದಿ ಗುರುಗಳ ಆಶೀರ್ವಾದ ತಗೊಂಡು ಎಲ್ಲ ಪ್ರತಿಯೊಬ್ಬರೂ ಭಾಳ ಸಂತೋಷವಾಗಿದ್ದಾರೆ. ನಮಗೆ ಅನಿಸಿದ ಮಟ್ಟಿಗೆ ಇಲ್ಲಿ ಬಂದಿರತಕ್ಕಂಥ ಜನ ಸಾಗರ ಪೂರ್ತಿ ಒಂದು ಸಂತೋಷದಿಂದ ಬಂದು ದೇವರ ಗುರುಗಳು ಒಂದು ಆಶೀರ್ವಾದ ತಗೊಂಡು ಯಾವಾಗ ಈ ಗುರುಪೌರ್ಣಿಮೆ ಇದೇ ಥರ ನಡ್ಕೊಂಡು ಹೋಗಲಿ, ಇನ್ನೂ ವಿಜೃಂಭಣೆ ನಡೀಲಿ ಅಂತ ನಾವು ಆಶಿಸ್ತಾ, ನಮಗೂ ಸಹ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ಎಲ್ಲವೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ, ಈ ನಮ್ಮ ಗುರುಗಳು ಏನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನೋದಂಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ವೀರಬ್ರಹ್ಮಚಾರ್ಯ ನಮ್ಮ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಮ್ಮ ಗುರುಗಳ ಪಾತ್ರ ದೊಡ್ಡದಾಗಿದೆ. ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ದೊರಕಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಭಾರತ ದೇಶದ ಜನತೆಗೆ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯ ಶನೀಶ್ವರ ಸ್ವಾಮಿಯ ಸನ್ನಿಧಿಯ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ 19ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು. ಸಮಸ್ತ ಭಕ್ತ ಜನಕೋಟಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಸಂಜೆ 6 ಗಂಟೆ ಗೋಧೂಳಿ ಲಗ್ನದಲ್ಲಿ ಪುಣ್ಯಾಹ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಅಲ್ಲಿಂದ ನನ್ನ ಪ್ರಾರಂಭ ಆಗಿ ಇವತ್ತಿನ ಬೆಳಗಿನ ಜಾವ 5:30 ಬ್ರಾಹ್ಮಣಿ ಮುಹೂರ್ತದಲ್ಲಿ ಪುಣ್ಯಾಹ, ಸುಪ್ರಭಾತ ಸೇವೆ, ಗಣಪತಿ ಪೂಜೆ, ನವಗ್ರಹ ಪೂಜೆ, ನವಗ್ರಹ ಸೂಕ್ತ, ಗಣಪತಿ ಸೂಕ್ತ, ಆದಿತ್ಯಾದಿ ನವಗ್ರಹ ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ ಎಲ್ಲ ಸೂಕ್ತಗಳೊಂದಿಗೆ ಪ್ರಾರಂಭ ಆಗಿ ತದನಂತರ 10:30ರಿಂದ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದೆ.